ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನಕ್ಕೆ ವ್ಯೂಸ್ ಪ್ರಾಬ್ಲಮ್ ಇದೆ. ನಾರ್ಮಲಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರು ಎಲ್ಲರಿಗೂ ಇರುವಂಥ ಒಂದು ಪ್ರಾಬ್ಲಮ್ ಆ್ಯಂಡ್ ತುಂಬ ಬೇಜಾರು ಅನಿಸುತ್ತೆ. ಒಂದು ಸರಿ ನಾವು ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ, ತುಂಬ ಹೋಪ್ಸ್ ಇಟ್ಕೊಂಡು ಚಾನಲ್ ಕ್ರಿಯೇಟ್ ಮಾಡಿರ್ತೀವಿ, ಬಟ್ ವ್ಯೂಸ್ ಇರಲ್ಲ, ಸಬ್ಸ್ಕ್ರೈಬರ್ಸ್ ಇರಲ್ಲ, ಚಾನಲ್ ಗ್ರೋ ಆಗಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಇವತ್ತು ನಾನು ಹೇಳೋಣ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ. ಆ್ಯಂಡ್ ತುಂಬ ಜನಕ್ಕೆ ಈ ವಿಷಯ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ಆಪ್ಷನ್, ಈ ಒಂದು ಸೆಟ್ಟಿಂಗ್ಸ್ ತುಂಬ 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 ಇಂಪಾರ್ಟೆಂಟ್. ನಿಮ್ಮ ಒಂದು ವ್ಯೂಸ್ ಚೆನ್ನಾಗಿ ಬರಬೇಕು ಅಂದರೆ, ಅಥವಾ ಯೂಟ್ಯೂಬ್ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡಬೇಕು ಅಂದರೆ, ಅಥವಾ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಗ್ರೋ ಆಗಬೇಕಂದ್ರೆ ಈ ಒಂದೆರಡು ಸೆಟ್ಟಿಂಗ್ಸ್ ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸೊ ಈ ಒಂದು ಎಲ್ಲ ವಿಷಯನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ರೀತಿ ನಾವು ನಮ್ಮ ಚಾನಲ್ನ ರ್ಯಾಂಕಿಂಗ್ನಲ್ಲಿ ತರೋದು, ಅಥವಾ ಸರ್ಚಬಲಲ್ಲಿ ತರೋದು, ವ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದು, ಅದಾದಮೇಲೆ ಹೇಗೆ ನಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳೋದು ಅಂಥೇಳಿ. ಅರ್ನಿಂಗ್ ಮೇನ್ ಏನಂದರೆ, ಯೂಟ್ಯೂಬ್ ಯಾರೇ ಸ್ಟಾರ್ಟ್ ಮಾಡಿದ್ರು ಒಂದು ಮೇನ್ ಪರ್ಪಸ್ ಏನಿರುತ್ತೆ, ಅರ್ನಿಂಗಿಂದಾಗಿರುತ್ತೆ. ಯಾಕಂದರೆ ಯಾರೇ ಕೂಡ ಒಂದು ಸುಮ್ಮನೆ ನಾವು ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡ್ಕೊಡ್ರಿಲ್ಲ, ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾವು ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ನಮ್ಮ ಚಾನಲ್ ಕೂಡ ಗ್ರೋ ಆಗಬೇಕು, ನಾವು ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು, ಮನೇಲಿ ಇರ್ತೀವಿ, ಹೌಸ್ ವೈಫ್ ಆಗಿದ್ದೀವಿ, ಹೊರಗಡೆ ದುಡಿಯೋಕ್ಕಾಗ್ತಿಲ್ಲ ಅಂದಾಗ ಎಲ್ಲರೂ ಕೆಲವೊಬ್ಬರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೀರ. ಬಟ್ ಏನು ವ್ಯೂಸ್ ಇಲ್ಲದೆ ಅಥವಾ ಅದು ಗ್ರೋ ಆಗದೆ ತುಂಬ ಜನ ಬೇಜಾರಾಗಿ ಅರ್ಧಕ್ಕೆ ನಿಲ್ಲಿಸಿರೋರು ಕೂಡ ಇದ್ದೀರಾ. ಸೊ ಅದೆಲ್ಲದಕ್ಕೂ ಒಂದು ನಾನು ಇವತ್ತು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ. ಸೊ ನಿಮ್ಮ ಚಾನಲ್ ಕೂಡ ಬೇಗ ಬೇಗ ಗ್ರೋ ಆಗಲಿ, ನಿಮ್ಮ ಚಾನಲ್ನಲ್ಲಿ ಕೂಡ ಚೆನ್ನಾಗಿ ವ್ಯೂಸ್ ಬರಲಿ, ಎಲ್ಲರೂ ಕೂಡ ಬೆಳಿಬೇಕು ಯೂಟ್ಯೂಬರ್ಸ್. ನಾನು ಮೊನ್ನೆ ಒಂದಿಷ್ಟು ಜನ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾಯಿತ್ತು, ಎಲ್ಲ ಬರೀ ಸುಳ್ಳು. ಈ ಲೈವ್ ನಾನು ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ. ಏನು ನಾನು ಸೆಟ್ಟಿಂಗ್ ನಾನು ಹೇಳಿರೋದು, ಲೈವ್ ಬಂದಾಗ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಗ್ರೋ ಆಗ್ತಾರೆ ಅಂತ ಹೇಳಿರೋದು. ಸೊ ಲೈವ್ ಬರೋರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರೆಲ್ಲ ನಾನು ಆ ಒಂದು ವಿಡಿಯೋ ಮಾಡಿದ್ದೀನಿ, ಅದಾದಮೇಲೆ ಅಕಸ್ಮಾತ್ ನೀವು ಅದನ್ನು ಅಳವಡಿಸ್ಕೊಂಡ್ರೆ, ಮೀನ್ಸ್ ಅದನ್ನು ಆ ಥರ ಒಂದು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿಕೊಂಡು ನೀವು ಲೈವ್ ಬಂದು ನಿಮಗೆ ಸಬ್ಸ್ಕ್ರೈಬರ್ಸ್ ಗ್ರೋ ಆದರೆ ಬಂದು ಕಮೆಂಟ್ ಮಾಡಿ. ಇದರಿಂದ ಬೇರೆಯವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಇವಾಗ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಈಗ ಲೈವ್ ಕೂಡ ಬರ್ಬೋದು, ಅಥವಾ ಹೇಗೆ ಐಡಿಯಾ ಬೇಕು ಅನ್ನೋರು ಇರ್ಬೋದು, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬಂದು ಕಮೆಂಟ್ ಮಾಡಿ, ನೀವು ಲೈವ್ ಬಂದಮೇಲೆ ನಿಮ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಮತ್ತು ಗ್ರೋ ಆದಂತೆ. ಯಾಕಂದರೆ ಲೈವ್ನಲ್ಲಿ ಎಷ್ಟೋ ಜನ ಚಾಟ್ ಮಾಡ್ತಿರ್ತಾರೆ, ಬ್ಯಾಡ್ ಕಮೆಂಟ್ಸ್ ಮಾಡೋರು ಇರ್ತಾರೆ, ನಮಗೆ ಒಳ್ಳೆ ಕಮೆಂಟ್ಸ್ ಮಾಡೋರಿರ್ತಾರೆ, ಸಪೋರ್ಟ್ ಮಾಡೋರಿರ್ತಾರೆ. ಹಾಗಾಗಿ ಅವರು ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಇದ್ದಾಗ ಫಸ್ಟು ಅವರು ಕಮೆಂಟ್ ಮಾಡಲೇಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಅವರು ಕಮೆಂಟ್ ಮಾಡೋದಕ್ಕಾಗಲ್ಲ. ಸೊ ಆ ಆಪ್ಷನ್ ಹೇಗೆ ನಾವು ಮಾಡೋದು ಅನ್ನೋದು ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಹೋಗಿ ಆ ವಿಡಿಯೋನ ವಾಚ್ ಮಾಡಿ. ಸುಮ್ಮನೆ ನಾನು ಕಮೆಂಟ್ಸ್ ಅಂತ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ನೋಡದೆ ಮಾಡದೆ ಸುಮ್ಮನೆ ಕಮೆಂಟ್ಸ್ ಹಾಕ್ತಾರೆ. ಸೊ ನೀವು ಕೂಡ ನಿಮ್ಮ ಚಾನಲಲ್ಲಿ ಬೇಕಾದಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ಬೋದು, ನಿಮ್ಮ ಚಾನಲಲ್ಲೇ ವ್ಯೂಸ್ ಇಲ್ಲ, ನಿಮ್ಮ ಚಾನಲಲ್ಲೇ ಹಾಗೆ ಗ್ರೋ ಇಲ್ಲ, ನಿಮ್ಮದು ಒಂದು ವ್ಲಾಗ್ ಮಾಡಿರ್ಬೋದು, ವ್ಲಾಗಲ್ಲಿ ಅದು ಹೀಗಿದೆ, ಇದು ಹೀಗಿದೆ, ನೀವು ಹೀಗಿದ್ದೀರಾ, ಈ ಥರದ್ದು ಎಷ್ಟೋ ಕಮೆಂಟ್ಸ್ ಬರ್ಬೋದು. ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಇದೊಂದಕ್ಕೆ ಹೇಳ್ತೀನಿ, ನನ್ನ ವ್ಲಾಗ್ ಚಾನಲ್ ಕೂಡ ನನಗೆ ಬೇಕಾದಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿದೆ, ಬಟ್ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂದರೆ ಈ ಒಂದು ನಾವು ಸೋಷಿಯಲ್ ಮೀಡಿಯಾ ಇದರಲ್ಲಿದ್ದೀವಿ ಅಂದಾಗ ಎಷ್ಟೋ ಥರದ್ದು ಬ್ಯಾಡ್ ಕಮೆಂಟ್ಸು ಬರುತ್ತೆ, ಒಳ್ಳೆ ಕಮೆಂಟ್ಸು ಬರುತ್ತೆ. ನಾವು ಅದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಕೂಡ ಇರಬೇಕು. ಸೊ ಇದಿಷ್ಟು ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇವತ್ತಿನ ಒಂದು ವಿಡಿಯೋಗೆ ಹೋಗೋಣ. ಸೊ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಒಂದು 2-3 ಸೆಟ್ಟಿಂಗ್ಸ್ ನಾನಿವತ್ತು ತೋರಿಸ್ತೀನಿ. ತುಂಬ 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 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ನಿಮ್ಮ YT ಸ್ಟುಡಿಯೋಲ್ಲಿ ನೀವು ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಚಾನಲ್ ಸರ್ಚಬಲಲ್ಲಿ ಬರೋವಂಥದ್ದು, ಅಥವಾ ಸಜೆಷನಲ್ಲಿ ಬರೋವಂಥದ್ದು, ಅಥವಾ ವ್ಯೂಸ್ ಜಾಸ್ತಿ ಆಗೋದು ಎಲ್ಲದೂ ಕೂಡ ಆಗುತ್ತೆ. ಸೊ ಫಸ್ಟ್ ಅದು ಸ್ಕ್ರೀನ್ ರೆಕಾರ್ಡಿಂಗ್ಗೆ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ನಾವು ಸೆಟ್ಟಿಂಗ್ಸ್ನ ನಾವು ಮಾಡ್ಕೊಳ್ಬೇಕು ಅನ್ನೋದು. ನನ್ನ ಚಾನಲಲ್ಲಿ ಯಾವ ರೀತಿ ನಾನು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಂಡ್ಮೇಲೆ ವ್ಯೂಸಲ್ಲಿ ಡಿಫ್ರೆನ್ಸ್ ಆಯಿತು, ಎಲ್ಲದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಫಸ್ಟ್ ಹೋಗಿ ವಿಡಿಯೋ ನೋಡ್ಕೊಬರೋಣ. ಕ್ರೋಮ್ನಲ್ಲಿ ನೀವು ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಮೀನ್ಸ್ ಗೂಗಲ್ ಕ್ರೋಮ್ನಲ್ಲಿ ಹೇಗೆ ನಾವು ಫುಲ್ಲು ನಮ್ಮ ಚಾನಲ್ನ ಏನೇ ಕೆಲವೊಂದು ಸೆಟ್ಟಿಂಗ್ಸ್ ಮಾಡಬೇಕಂದ್ರೂ ಹೇಗೆ ಕ್ರೋಮಲ್ಲಿ ಮಾಡ್ತೀವೋ ಅಲ್ಲೇ ಹೋಗಿಬಿಟ್ಟು ನೀವು ಚಾನಲ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಇಲ್ಲೇ ನಿಮ್ಮ ಸೆಟ್ಟಿಂಗ್ಸ್ ಏನಿದೆ ಅಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಈ ಸೆಟ್ಟಿಂಗ್ಸ್ಗಳನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ಏನೇನೆಲ್ಲ ಚೇಂಜಸ್ ಅದು ನೀವು ಮಾಡಿರ್ತೀರೋ ಬಿಟ್ಟಿರ್ತೀರೋ ಗೊತ್ತಿಲ್ಲ. ಯಾಕಂದರೆ ಎಷ್ಟೋ ಜನ ಸ್ಟಾರ್ಟಿಂಗ್ ನೀವು ಚಾನಲ್ನ ಕ್ರಿಯೇಟ್ ಮಾಡುವಾಗ ಇದನ್ನು ಮಾಡೇ ಇರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಚಾನಲಿಗೆ ಹೋಗಬೇಕು. ಚಾನಲಿಗೆ ಹೋದ್ಮೇಲೆ ನೀವು ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೆಟ್ಟಿಂಗ್ಸ್ ಕೆಳಗಡೆ ಆಪ್ಷನ್ ತೋರಿಸಿದೆ, ನಾನು ಏನು ಕೆಳಗಡೆ ತೋರಿಸಿದೆ ಅಲ್ಲಿ ಆಪ್ಷನ್, ಅದರಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಚಾನಲ್ ಅಂತ ಇರುತ್ತೆ. ನೀವು ಅಲ್ಲಿ ಬಂದುಬಿಟ್ಟು ಫಸ್ಟ್ ಬೇಸಿಕ್ ಇನ್ಫೋ ಅಂತ ಏನಿರುತ್ತೆ ಅಲ್ಲಿ ನಿಮಗೆ ಕೀವರ್ಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಪ್ರತಿಯೊಬ್ಬ ಯಾರು ಯೂಟ್ಯೂಬ್ನ ನೀವು ಸ್ಟಾರ್ಟ್ ಮಾಡ್ತೀರಾ, ಕೀವರ್ಡ್ಸ್ ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ಕೀವರ್ಡ್ಸ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀವರ್ಡ್ಸ್ ಹಾಕೋದ್ರಿಂದ ಏನು
ಯೂಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಹೇಗೆ ಕೀವರ್ಡ್ಸ್ ಹಾಕೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೀವೇನಾದರೂ ಒಂದು ಹೆಸರನ್ನು ಅಥವಾ ನಿಮ್ಮ ಒಂದು ಚಾನಲ್ ನೇಮನ್ನು ಏನಾದರೂ ಒಂದು ನೀವು ಕೊಟ್ಕೊಳ್ಬೋದು ಕೀವರ್ಡ್ಗೆ. ಸೊ ನಾನಿಲ್ಲಿ ಜಸ್ಟ್ ತೋರ್ಸೋಕ್ಕೋಸ್ಕರ ಇಲ್ಲಿ ನಾನಿವಾಗ ಒಂದು ಟೈಪ್ ಮಾಡ್ತೀನಿ ಯೂಟ್ಯೂಬ್ ಅಂತ. ಸೊ ಹೇಗೆ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಯೂಟ್ಯೂಬ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಅಂತ ಒಂದು ನಿಮ್ಮ ಕೀಬೋರ್ಡಲ್ಲಿ ಒಂದು ಎಂಟರ್ ಸಿಂಬಲ್ ಇರುತ್ತೆ. ಸೊ ಅಲ್ಲಿ ಎಂಟರ್ ಕೊಟ್ಟರೆ ನಿಮ್ಮದು ಒಂದು ಕೀವರ್ಡ್ ರೆಡಿ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಕೀವರ್ಡ್ನ ಅಪ್ಲೋಡ್ ಮಾಡಬೇಕು. ಹೇಗೆ ನೀವು ನನ್ನ ಚಾನಲ್ ಇದೆ ಇವಾಗ ಟೆಕ್ನೋಪು ಅಂತ ಒಂದು ಕೊಡ್ತೀನಿ, ಎಂಟರ್ ಕೊಡ್ತೀನಿ. ಸೊ ಕೆಳಗಡೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಇದೆಯಲ್ಲ, ಅಲ್ಲಿ ಸೇವ್ ಕೊಟ್ಟರೆ ನಿಮ್ಮ ಒಂದು ಕೀವರ್ಡ್ ಹೋಗಿಬಿಟ್ಟು ಸೇವ್ ಆಗುತ್ತೆ. ನಿಮ್ಮ ಒಂದು ಕೀವರ್ಡ್ ನೀವೇನು ಚಾನಲ್ಗೆ ನೀವು ಯೂಸ್ ಮಾಡ್ತೀರಾ ಕೀವರ್ಡ್ಸು, ನಾನು ಏನೇನೆಲ್ಲ ಕೊಡಬಹುದು, ಏನೇನು ಕೊಡಬೇಕು ಅನ್ನೋದನ್ನು ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ನೂ ಒಂದು ಸೆಟ್ಟಿಂಗ್ ಬಂದುಬಿಟ್ಟು ಇಲ್ಲಿ ಥರ್ಡ್ ಆಪ್ಷನ್ ಇರುತ್ತೆ, ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇರುತ್ತೆ. ಅದನ್ನು ಆಟೋಮೆಟಿಕ್ಕಾಗಿ ಡಿಫಾಲ್ಟ್ ಆಗುತ್ತೆ. ಮೀನ್ಸ್ ಎಲ್ಲ ಒಂದು ವೀಡಿಯೋಗೂ ಇದು ನಾರ್ಮಲಾಗಿ ಅದಾಗದೇ ಬಂದುಬಿಡುತ್ತೆ. ಡಿಸ್ಕ್ರಿಪ್ಷನ್ ಕೂಡ ನೀವು ಇದರಲ್ಲಿ ಫಿಲಪ್ ಮಾಡಿಬಿಡ್ಬೋದು. ಸೊ ಇದರಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಕಂಟ್ರಿ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಇಂಡಿಯಾದಲ್ಲಿ ಕಂಪ್ಲೀಟಾಗಿ ಎಲ್ಲರಿಗೂ, ಯಾಕಂದರೆ ಔಟ್ ಆಫ್ ಕಂಟ್ರಿಗೂ ಇದು ರೀಚ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಎಲ್ಲಿ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕೆಟಗರಿ ಏನು ಮಾಡುತ್ತೆ, ಕೆಟಗರಿ ಕೇಳುತ್ತೆ. ಸೊ ಕೆಟಗರಿಯಲ್ಲಿ ನೀವು ನಿಮ್ಮ ಒಂದು ಚಾನಲ್ ಕೆಟಗರಿ ಯಾವುದು ಅನ್ನೋದು ಕೊಡೋದು ತುಂಬ ಇಂಪಾರ್ಟೆಂಟ್. ಸೊ ಕೆಟಗರಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಕೆಟಗರಿ ಇಲ್ದೈತಿ ಯಾವುದೇ ಯೂಟ್ಯೂಬಲ್ಲಾಗಲಿ ನಿಮ್ಮ ಚಾನಲ್ ಯಾವ ಕೆಟಗರಿ ತೋರಿಸ್ಬೇಕು ಅಂತ ಯೂಟ್ಯೂಬ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಕೆಟಗರಿ ಸೆಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದರಲ್ಲಿ ಅರ್ನಿಂಗ್ಸ್ ಕೂಡ ಬೇರೆ ಇರುತ್ತೆ. ಒಂದೊಂದು ಕೆಟಗರಿಗೆ ಒಂದೊಂದು ಥರ ಅರ್ನಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಕೆಟಗರಿ ತುಂಬ ಹುಷಾರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಅದಾದಮೇಲೆ ನಿಮ್ಮ ಲ್ಯಾಂಗ್ವೇಜ್, ನೀವು ಯಾವ ಲ್ಯಾಂಗ್ವೇಜಲ್ಲಿ ನೀವು ಮಾತಾಡ್ತಿದ್ದೀರಾ ಆ್ಯಂಡ್ ಯಾವ ಲ್ಯಾಂಗ್ವೇಜಲ್ಲಿ ನೀವು ನಿಮ್ಮ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ನ ಕೊಡ್ತೀರಾ, ಅದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಸೆಟ್ಟಿಂಗ್ಸ್ ಆದಮೇಲೆ ನೀವು ಸೇವ್ ಮಾಡಿಬಿಟ್ರೆ ನಿಮ್ಮ ಒಂದು ಯೂಟ್ಯೂಬ್ ಇದಿಷ್ಟು 2-3 ಸೆಟ್ಟಿಂಗ್ ನಾನು ಏನು ಹೇಳಿದ್ನಲ್ಲ, ಇದನ್ನು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ಯಾಕಂದರೆ ಇದು ಯಾವುದು ಇಲ್ಲದೆ, ನಿಮ್ಮ ಕೆಟಗರಿ ಇಲ್ಲದೆ ಯೂಟ್ಯೂಬ್ ನಿಮ್ಮ ವೀಡಿಯೋಗಳನ್ನ ಯಾರಿಗೆ ತೋರಿಸ್ಬೇಕು ಅಂತ ಗೊತ್ತಾಗದೆ ಯಾರಿಗೂ ಜಾಸ್ತಿ ಸಜೆಸ್ಟ್ ಮಾಡೋದಿಲ್ಲ. ಸೊ ಯಾವಾಗ ನಿಮ್ಮ ವೀಡಿಯೋ ಸಜೆಷನಲ್ಲಿ ಬರೋದಿಲ್ಲ, ಅದಕ್ಕೋಸ್ಕರ ನಿಮಗೆ ವ್ಯೂಸ್ ಕೂಡ ಬರೋದಿಲ್ಲ. ಆ್ಯಂಡ್ ಅದೇ ಅಕಸ್ಮಾತ್ ನೀವು ಕೀವರ್ಡ್ಸ್ ನಾನು ಏನು ಹೇಳಿದೆ ಅದನ್ನು ಕೂಡ ಅಷ್ಟೇ, ನೀವು ಕೀವರ್ಡ್ಸ್ ಕೊಡದೇ ಇದ್ದರೂ ಕೂಡ ನಿಮ್ಮ ಚಾನಲಲ್ಲಿ ಎಷ್ಟು ಮಿಸ್ಟೇಕ್ಸ್ ಆಗ್ತಾ ಹೋಗುತ್ತೆ ಅಂತ ಅಂದರೆ, ನೀವು ಏನೇ ಒಂದು ಕೀವರ್ಡ್ಸ್ ಕೊಟ್ಟರು ಕೂಡ, ಏನೇ ಒಂದು ಟೈಟಲ್ ಹಾಕಿದ್ರು, ಏನೇ ಒಂದು ಮಾಡಿದ್ರು ನಿಮ್ಮ ಚಾನಲ್ ರ್ಯಾಂಕಿಂಗಲ್ಲಿ ಬರೋದಿಲ್ಲ ಅಥವಾ ಸಜೆಷನಲ್ಲಿ ಬರೋದಿಲ್ಲ. ಆ್ಯಂಡ್ ಕೀವರ್ಡ್ಸ್ನ ನೀವು ಏನು ಬೇಕಾದರೂ ಕೊಡ್ಬೋದು. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನಿದ್ದದೀಗ ಟೆಕ್ ಚಾನಲ್, ಟೆಕ್ನೋಪು, ಟೆಕ್ ಪೂ, ಕನ್ನಡ ಟೆಕ್, ಈ ಥರ ನಾನು ಎಷ್ಟೊಂದು ಕೀವರ್ಡ್ಸ್ ಕೊಡ್ಬೋದು. ಅದೇ ರೀತಿ ನಿಮ್ಮ ವ್ಲಾಗ್ ಚಾನಲ್ ಇದ್ದರೆ ಕನ್ನಡ ವ್ಲಾಗ್, ಡೈಲಿ ವ್ಲಾಗರ್, ಪ್ರತಿಯೊಂದು ನಿಮಗೆ ಏನೇನು ನಿಮ್ಮ ಚಾನಲ್ ಬಗ್ಗೆ ಕೀವರ್ಡ್ಸ್ ನಿಮಗೆ ಅನಿಸುತ್ತೋ ಪ್ರತಿಯೊಂದು ನೀವು ಕೀವರ್ಡ್ನ ಕೊಡಲೇಬೇಕು. ಕೊಟ್ಟು ಒಂದೊಂದು ಕೀವರ್ಡ್ಗೂ ಎಂಟರ್ ಕೊಡಿ, ಒಂದೊಂದು ಡಿಫ್ರೆಂಟಾಗಿ ಕೊಡಿ. ಹಾಗೆ ಹೊಸ ಬೇರೆ ಯಾರು ಕ್ರಿಯೇಟರ್ ಇದ್ದಾರೆ ಅವ್ರ ಹೆಸರು ಕೂಡ ನೀವು ಕೀವರ್ಡಾಗಿ ಇಲ್ಲಿ ಯೂಸ್ ಮಾಡ್ಬೋದು. ನಾನು ಕೂಡ ಯೂಸ್ ಮಾಡಿದ್ದೀನಿ. ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. ಬೇಕಾದಷ್ಟು ಥರದಲ್ಲಿ ನೀವು ಕೀವರ್ಡ್ನ ನಿಮ್ಮ ಚಾನಲ್ನಲ್ಲಿ ಮೆನ್ಷನ್ ಮಾಡ್ಬೋದು. ಇಷ್ಟೇ ಅಂತ, ಬಟ್ ಅಲ್ಲಿ ಇರುತ್ತೆ ಎಷ್ಟು ಪದಗಳು, ಎಷ್ಟು ವರ್ಡ್ಸ್ಗಳು ಯೂಸ್ ಆಗಬೇಕು ಅಂತ. ಸೊ ಅಷ್ಟರೊಳಗೆ ಕೊಡ್ಬೋದು. ಬಟ್ ಯಾವ ಥರದಲ್ಲಿ ಬೇಕಾದರೂ ಕೊಡ್ಬೋದು. ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ. ಸೊ ನೋಡ್ಕೊಂಬಂದ್ರಲ್ಲ, ಜಸ್ಟ್ ನಮ್ಮ ಒಂದು ಕೀವರ್ಡ್ಸಿಂದ, ಆಮೇಲೆ ನಮ್ಮ ಚಾನಲ್ ಕೆಟಗರಿಯಿಂದ, ನಮ್ಮ ಥಂಬ್ನೇಲ್ ಅಥವಾ ಟೈಟಲ್ ಇದರಿಂದ ನಮ್ಮ ಚಾನಲ್ನ ನಮ್ಮ ಒಂದು ವ್ಯೂಸ್ ತುಂಬ ಡಿಫ್ರೆನ್ಸ್ ಬರುತ್ತೆ. ಎಷ್ಟೋ ಜನಕ್ಕೆ ಇದು ಕೀವರ್ಡ್ಸಿನ ವಿಷಯ ಗೊತ್ತಿಲ್ಲದೇನೂ ಕೂಡ ಇರ್ಬೋದು, ಗೊತ್ತಿದ್ದೂ ಕೂಡ ಇರ್ಬೋದು, ಬಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಕೂಡ ಇರ್ಬೋದು. ಸೊ ಕೀವರ್ಡ್ಸ್ ಹಾಕೋದ್ರಿಂದ ಏನಾಗುತ್ತೆ ಏನು ಅಂತ ಅಂದ್ಕೊಳ್ಳೋರಿಗೆ ನಿಜವಾಗ್ಲೂ ಕೀವರ್ಡ್ಸ್ ಅನ್ನೋದು ಏನಂತ ಅಂದರೆ, ನಮ್ಮ ಒಂದು ಚಾನಲ್ ಬಗ್ಗೆ ಆಗಲಿ, ನಾವು ಮಾಡ್ತಾ ಇರೋ ಒಂದು ವಿಡಿಯೋ ಬಗ್ಗೆ ಆಗಲಿ ಅದನ್ನು ತೋರಿಸುತ್ತೆ. ಇವಾಗ ನಾನು ಒಂದು ಟೆಕ್ ಚಾನಲ್ ಬಗ್ಗೆ ನಾನು ಇವಾಗ ಮಾಡ್ತಾಯಿದ್ದೀನಿ, ಒಂದು ಯೂಟ್ಯೂಬ್ ರಿಲೇಟೆಡ್ ಹೇಳ್ತಿದ್ದೀನಿ ಅಂದರೆ, ನನ್ನ ಕೀವರ್ಡ್ಸ್ ಆಲ್ಮೋಸ್ಟ್ ಯೂಟ್ಯೂಬ್ ಆಗಿರಬೇಕು. ಅಥವಾ ಕೀವರ್ಡ್ಸ್ಗಳು ಏನೇನು ಕೊಡ್ಬೋದು ಅಂದರೆ, ಯೂಟ್ಯೂಬ್ ಕೊಡ್ಬೋದು, ಯೂಟ್ಯೂಬ್ ಕಂಟೆಂಟ್ ಕೊಡ್ಬೋದು, ಹೌ ಟು ಗೆಟ್ ಮೋರ್ ವ್ಯೂಸ್ ಅನ್ನೋದು ಒಂದು ಇದು ಕೊಡ್ಬೋದು, ವ್ಯೂಸ್ ಅಂತ ಕೊಡ್ಬೋದು, ಸಬ್ಸ್ಕ್ರೈಬರ್ಸ್ ಅಂತ ಕೊಡ್ಬೋದು, ಹೌ ಟು ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್ ಕೊಡ್ಬೋದು. ಇದೆಲ್ಲದೂ ಕೂಡ ನನ್ನ ಕೀವರ್ಡ್ ಆಗಿದ್ದರೆ ನನ್ನ ವಿಡಿಯೋ ರ್ಯಾಂಕಿಂಗಲ್ಲಿ ಬಂದೇ ಬರುತ್ತೆ. ಸೊ ಇದೆಲ್ಲ ರ್ಯಾಂಕಿಂಗಲ್ಲಿ ಬರಬೇಕಾದ್ರೆ ನಮ್ಮ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೀವರ್ಡ್ಸ್ ಏನು ಕೊಡ್ತೀರಾ ಅದನ್ನು ಟ್ಯಾಗ್ಸಲ್ಲಿ ಕೊಡ್ಬೋದು, ಹ್ಯಾಶ್ಟ್ಯಾಗಲ್ಲಿ ಕೂಡ ಕೊಡ್ಬೋದು. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿದ್ದಾಗೆ ಸರ್ಚಬಲ್ ಕಂಟೆಂಟ್ ಏನಿರುತ್ತೆ ಅದರ ಮೇಲೆ ನಾವು ಜಾಸ್ತಿ ವಿಡಿಯೋ ಮಾಡ್ತಾ ಇರಬೇಕು. ಸೊ ಇದೆಲ್ಲ ಒಂದು ಒಟ್ಟಾಗಿ ನಿಮಗೆ ವ್ಯೂಸ್ ತುಂಬ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳಿದಾಗೆ ನೀವು ಇವಾಗ ಯಾವ್ಯಾವ ಸೆಟ್ಟಿಂಗ್ ನಾನು ಹೇಳಿದ್ದೀನೋ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಏನು ಕೊಟ್ಟಿರ್ತೀರೋ, ವ್ಲಾಗ್ ಅವರಿದ್ದರೆ ವ್ಲಾಗು, ಪೀಪಲ್ ಆ್ಯಂಡ್ ವ್ಲಾಗ್ಸ್ ಇರುತ್ತೆ. ನೀವೇನಾದರೂ ಒಂದು ಹೊಸದಾಗಿ ಏನಾದ್ರು ತೋರಿಸಿದ್ದೀರಾ ಅಂದರೆ ಹೌ ಟು ಆ್ಯಂಡ್ ಸ್ಟೈಲ್ಸ್, ಎಜುಕೇಷನ್ ಬಗ್ಗೆ ಏನಾದ್ರು ಟೀಚ್ ಮಾಡ್ತೀನಿ ಅಂದರೆ ಹೇಳ್ಕೊಡ್ತಿದ್ದೀರಾ ಅಂದರೆ ಎಜುಕೇಷನ್ ಕೊಡಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಈ ಥರದ್ದು ಏನಾದ್ರು ರಿಲೇಟೆಡ್ ಮಾಡ್ತಿದ್ದೀರಾ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಡಿ. ಎಂಟರ್ಟೈನ್ಮೆಂಟ್ ಏನಾದರೂ ಇದೆ ನಿಮ್ಮ ಒಂದು ಚಾನಲಲ್ಲಿ ಎಂಟರ್ಟೈನ್ಮೆಂಟ್ ಕೊಡಿ.
ಬೇಕಾದಷ್ಟು ಆಪ್ಷನ್ಸ್ ಇದೆ. ಸೊ ನಿಮ್ಮ ಒಂದು ಆಪ್ಷನ್ ಕ್ಯಾಟಗರಿ ಕರೆಕ್ಟಾಗಿ ಚೂಸ್ ಮಾಡಿ. ಇದರಿಂದ ನಿಮಗೆ ನಿಮ್ಮ ಚಾನಲ್ ರ್ಯಾಂಕಿಂಗಲ್ಲಿ ಬರಬೇಕಂದ್ರೆ ನಿಮ್ಮ ಕ್ಯಾಟಗರಿ ಫಸ್ಟು ಕರೆಕ್ಟಾಗಿರಬೇಕು. ಈಗ ನಿಮ್ಮ ವಿಡಿಯೋ ಒಂಥರ, ಕ್ಯಾಟಗರಿ ಒಂಥರ, ಟೈಟಲ್ ಒಂಥರ ಆದರೆ ಯೂಟ್ಯೂಬ್ ಅಷ್ಟು ನೀಟಾಗಿ ಪ್ರಮೋಟ್ ಮಾಡಲ್ಲ. ಸೊ ಇದು ಒಂದಾಗುತ್ತೆ. ಕೀವರ್ಡ್ಸ್ ಕೂಡ ಹೇಳುತ್ತೆ. ಕೀವರ್ಡ್ಸ್ ಇದ್ದರೆ ಮಾತ್ರ ಸರ್ಚಬಲಲ್ಲಿ ನಿಮ್ಮ ಟಾಪಿಕ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟೈಟಲ್, ನಿಮ್ಮ ಟೈಟಲ್ ಕೂಡ ಸರ್ಚಬಲ್ ಟಾಪಿಕ್ ಬಗ್ಗೆ ಇದ್ದರೆ ನಿಮ್ಮ ವಿಡಿಯೋ ರ್ಯಾಂಕಿಂಗಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಎಲ್ಲರಿಗೂ ಅರ್ಥ ಆಗಿದೆ ಆ್ಯಂಡ್ ತುಂಬ ಯೂಸ್ಫುಲ್ ವಿಡಿಯೋ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ತುಂಬ ಚೇಂಜಸ್ ನನ್ನ ವಿಡಿಯೋದಲ್ಲಿ ಕೂಡ ನೋಡಿದ್ದೀನಿ. ಅದರಿಂದ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಅದು ಇನ್ನೂ ಇದಕ್ಕಿಂತ ಇಂಪಾರ್ಟೆಂಟ್ ವಿಡಿಯೋ. ಅದಕ್ಕೋಸ್ಕರ ಯಾರೆಲ್ಲ ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನೆಕ್ಸ್ಟ್ ವೀಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಯೂಟ್ಯೂಬ್ಗೆ ತುಂಬ ಗ್ರೋ ಆಗೋದಕ್ಕೆ ತುಂಬ ಹೆಲ್ಪ್ ಆಗೋಂಥ ವೀಡಿಯೋಸ್ಗಳೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.